ದುನಿಯಾ ವಿಜಯ್ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಹಾರ್ದಿಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅವರು ದಯವಿಟ್ಟು ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತೇವೆ. ಶಿವರಾಜ್ ಕುಮಾರ್ ಅವರ ಮೇಲೆ ಅಭಿಮಾನವನ್ನ ಇಟ್ಟು ಈ ಕ್ಷೇತ್ರಕ್ಕೆ ಆಗಮಿಸಿದಂತ ಚಿತ್ರನಟ ದುನಿಯಾ ವಿಜಯ್ ಅವರಿಗೆ ಹಾರ್ದಿಕವಾದ ಸ್ವಾಗತವನ್ನ ಕೋರ್ಕೊಳ್ತಾ ಇದ್ದೇವೆ. ಇದೀಗ ಮಾತಿಗಾಗಿ ಗೀತಾ ಶಿವರಾಜ್ ಕುಮಾರ್ ಅವರು. ಕೇಳಿಸ್ಲಿಲ್ಲ. ಸಲಾಮ್ ಅಲೈಕುಂ. ವಾಲೇಕುಂ ಅಸ್ಸಲಾಂ. ಈ ಉರಿ ಬಿಸಿಲಿನಲ್ಲಿ ನೀವೆಲ್ಲ ಬಂದು ಕೂತು ಗೀತಕ್ಕ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಇಷ್ಟು ಜನ ಬಂದಿದ್ದೀರಾ ಅಂದರೆ ನಿಜವಾಗ್ಲೂ ನಮ್ಮ ಎಲ್ಲ ಕಲಾವಿದರ ಪರವಾಗಿ ನಿಮ್ಮ ಪಾದಕ್ಕೆ ನಮ್ಮ ನಮಸ್ಕಾರ. ಯಾಕಂದರೆ ತಮಾಷೆ ಅಲ್ಲ, ಒಂದು ಹೆಣ್ಣು ದೊಡ್ಡ ಶಕ್ತಿ. ಆಕೆ ನಿಂತು ಗೆದ್ದರೆ, ಈಗ ಗಂಡಸರು ರಾಜಕೀಯ ಮಾಡೋದು ಬೇರೆ, ಆದರೆ ಹೆಣ್ಣು ನಿಂತಾಗ ಸ್ವಾರ್ಥ ಇರೋದಿಲ್ಲ. 100 ಮಕ್ಕಳಿದ್ರೂ ಸಾಕ್ತಾಳೆ ಅಮ್ಮ. ಹಂಗೆ ಎಷ್ಟೇ ಜನ ಇದ್ರೂ ಮುಂದೆ ನಿಂತು ನನ್ನ ಕ್ಷೇತ್ರ ಅಂತ ಕಾಯುವಂಥ ಹೃದಯ ಇರೋದು ಹೆಣ್ಣಿಗೆ ಮಾತ್ರ ಸಾಧ್ಯ. ಆ ತಾಳ್ಮೆ ಹೆಣ್ಣಿಗೆ ಮಾತ್ರ ಬರೋದು. ಆ ಥರದ ಒಂದು ಸುವರ್ಣ ಅವಕಾಶ ಈ ಕ್ಷೇತ್ರದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಆಶೀರ್ವಾದ ಪಡೆಯೋದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇದೆ ಅಂತ, ನೀವೆಲ್ಲರೂ ಗೆಲುವು ಕೊಡ್ತೀರಾ ಅಂತ ಗೀತಕ್ಕ ಅವರು ಈ ಸರಿ ನಿಂತಿದ್ದಾರೆ. ನಿಮ್ಗೆಲ್ರಿಗೂ ಗೊತ್ತಿರೋ ವಿಷಯನೇ ಅದು. ಈ ಸರ್ತಿ ನಾವು ಯಾಮಾರಿದ್ರೆ ಇನ್ನು 5 ವರ್ಷ ನಾವು ಸಫರ್ ಮಾಡಬೇಕಾಗತ್ತೆ. ಕಾರಣ ಒಂದೇ, ನಾನು ನೀನು ಹಿಂದೂ ಮುಸಲ್ಮಾನ ಅಂತ ಬೇರೆ ಮಾಡ್ತಾನೇ ಇದ್ದಾರೆ. ಯೋಚನೆ ಮಾಡಿ, ಇನ್ನು 5 ವರ್ಷ ಆದರೆ ಇನ್ನೆಷ್ಟು ದೂರ ತಂದುಬಿಡ್ತಾರೆ ಅಂತ. ಇವ್ರಿಗೆ ಒಂದೇ ಬೇಕಾಗಿರೋದು, ಮುಸಲ್ಮಾನರು ಕೆಟ್ಟವರು, ನಾವು ಒಳ್ಳೆಯವರು. ಇಲ್ಲ, ಈ ಮನೆ ಅಂದರೆ ಈ ಭಾರತ ಇದ್ದಾಗಲಿಂದಲೂ ಇಲ್ಲಿ ನಾವು ಹಿಂದೂ ಮುಸಲ್ಮಾನರು ಅಣ್ಣ ತಮ್ಮ ಅಕ್ಕ ತಂಗಿರ ಥರನೇ ಇದ್ದೀವಿ. ಆದರೆ ಒಂದು ಯೋಚನೆ ಮಾಡ್ತಾನೆ ಇದ್ದಾರೆ, ಯಾವತ್ತು ಇವ್ರನ್ನ ಹೊಡೆದಾಕ್ಬಿಡೋಣ, ಯಾವತ್ತು ಇವ್ರನ್ನೆಲ್ಲ ಬೇರೆ ಮಾಡೋಣ. ಅವ್ರ ಹತ್ರ ಇರೋ ಒಂದೇ ಅಸ್ತ್ರ, ಮುಸಲ್ಮಾನರು ನೀವು ಹಿಂದೂಗಳು ಅಂತ ಬೇಡ, ನಾವೆಲ್ಲ ಯಾವತ್ತಿದ್ರೂ ಒಂದೇನೆ. ಒಬ್ರ ಕಷ್ಟಕ್ಕೆ ಒಬ್ರು ಆಗಿರೋರು ಆಗಿಲ್ವಮ್ಮ? ನೀವು ಯಾರು ಮುಸಲ್ಮಾನ್ ಹೆಣ್ಮಕ್ಳು ಕಷ್ಟಕ್ಕಾಗಿಲ್ವಾ? ಹಿಂದೂ ಅವ್ರ ಕಷ್ಟಕ್ಕೆ ನೀವಾಗಿಲ್ವಾ? ನಿಮ್ಮ ಕಷ್ಟಕ್ಕೆ ನಾವಾಗಿಲ್ವಾ? ಆದರೆ ಈ ಸರ್ತಿ ಯಾಕೆ ನಾವು ಇದನ್ನ ಎಚ್ಚರಿಕೆ ಗಟ್ಟೆ ಸಮೇತ ನಿಮಗೆ ಹೇಳಕ್ ಕೊಟ್ಟಿದ್ದೀವಿ ಅಂದರೆ, ತುಂಬ ಹುಷಾರಾಗಿರಿ. ನಮ್ಮಲ್ಲೇ ತಂದಿಟ್ಟು ನಮ್ಮ ಒಗ್ಗಟ್ಟನ್ನ ಒಡೆದಾಕಿ ಅದರಲ್ಲಿ ಬೇಳೆ ಬೇಯಿಸ್ಕೊಳಕ್ಕೆ ನೋಡ್ತಾ ಇರುವಂಥ ಇನ್ನೊಂದು ಪಕ್ಷ ಕಾಯ್ತಾನೇ ಇದೆ ನಮ್ಮ ಹಿಂದೆ. ನಾನು ನೋಡ್ತಾನೆ ಇದ್ದೆ, ಸುಮಾರು ಜನ ಹೆಣ್ಮಕ್ಳು ಅಲ್ಲಿ ಎದ್ದು ಹೊರಡ್ತಾ ಇದ್ರು. ಸಂತೋಷ, ನೀವು ಹೊರಡಿ, ನೀವು ಬಂದು ಕೂತಿರೋದೇ ನಮ್ಗೆ ದೊಡ್ಡ ವಿಷಯ. ನೀವು ಬಂದು ಕೂರೋದೇ ನಮ್ಗೊಂದು ದೊಡ್ಡ ಆಶೀರ್ವಾದ. ಆದ್ರೆ ಒಂದು ಮಾತ್ರ ಜ್ಞಾಪಕ ಇರಲಿ, ಇನ್ನು 5 ವರ್ಷ ನರಕ ಮಾಡಿಬಿಡ್ತಾರೆ ನಮ್ಮನ್ನ. ನಾವು ಒಬ್ರಿಗೊಬ್ರು ಹಿಂದೂ ಮುಸಲ್ಮಾನರು ಮುಖ ನೋಡ್ಕೋಬಾರ್ದು, ಹಂಗ ಮಾಡಿಬಿಡ್ತಾರೆ. ಇವತ್ತು ನೀವು ಒಗ್ಗಟ್ಟಾಗಿ ಮನೆ ಮಕ್ಕಳಿಗೆಲ್ಲ ಹೇಳಿ, ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಒಂದೊಂದು ಅಮೂಲ್ಯವಾದ ಮತವನ್ನ ದಯಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಕೊಡಬೇಕು. ತುಂಬಾ ಕಷ್ಟಕ್ಕೆ ಕರ್ಕೊಂಡು ಹೋಗೋದಕ್ಕೆ ಎಲ್ಲ ತರ ಪ್ಲಾನ್ ಮಾಡ್ತಾ ಇದ್ದಾರೆ. ಇವತ್ತೇನು ನೀವು ಒಗ್ಗಟ್ಟಿನಲ್ಲಿ ಇಲ್ಲಿ ಬಂದಿದ್ದೀರಾ, ಈ ಶಕ್ತಿನ 7ನೇ ತಾರೀಕು ತೋರಿಸಿ. ಕ್ರಮ ಸಂಖ್ಯೆ ಯಾವ್ದಮ್ಮ? ಕೇಳಿಸ್ತಿಲ್ಲಮ್ಮ? ಎಸ್. ಯಾಕೆ ಗೊತ್ತಾ, ಪ್ರತಿಯೊಬ್ಬ ನಮ್ಗೆ ಈಗ ಶಿವಣ್ಣ ಅವರು, ಗೀತಕ್ಕ ಅವರು, ನೀವು ಬರೀ ಇವತ್ತು ಇಲ್ಲಿ ನೋಡ್ತಾ ಇದ್ದೀರಾ, ಆದರೆ ಅವ್ರದ್ದೊಂದು ಸಂಸ್ಥೆ ಇದೆ, ಶಕ್ತಿಧಾಮ, ಮೈಸೂರಿನಲ್ಲಿ. ಅಲ್ಲಿ ಒಂದು ಸತಿ ಬಂದು ನೋಡಿ. ಅದೆಲ್ಲ ಕೆಲವೆಲ್ಲ ಮಾಧ್ಯಮದಲ್ಲಿ ನಿಮಗೆ ನಾವು ತೋರ್ಸೋಕ್ಕಾಗಲ್ಲ. ಅಲ್ಲಿ ಜಾತಿ ಭೇದ ಮತ ಇಲ್ಲ. ಮಕ್ಕಳನ್ನ ದೇವ್ರ ಥರ ನೋಡಿಕೊಂಡು, ನಮ್ಗೆ ಇಷ್ಟೂ ಜನ ಮಕ್ಕಳು ಅಂತ ಮುಂದೆ ನಿಂತು ಅವ್ರಿಗೆ ಎಲ್ಲ ಸೌಲಭ್ಯಗಳನ್ನು ಮಾಡೋಕ್ಕೆ ಸದಾ ನಿಂತಿರ್ತಾರೆ. ಬಿಡುವಾಗಿದ್ರೆ ಅಲ್ಲಿ ಹೋಗಿರ್ತಾರೆ. ಅವ್ರಿಗೆ ಒಂದೇ ಗೊತ್ತಿರೋದು ಸೇವೆ ಮಾಡೋದು. ಇವತ್ತು ಗೀತಕ್ಕ ಗೆದ್ರೆ ಜೊತೆಲಿ ಶಿವಣ್ಣ ಇರ್ತಾರೆ, ಜೊತೆಲಿ ಮಧು ಸಾರ್ ಇರ್ತಾರೆ. ನಮಗೇನಿಲ್ಲ, ಶಿವಣ್ಣ ಒಬ್ರು ಇದ್ದಾರೆ ಅಂದರೆ ಅವ್ರು ಅದು ಬೇರೆನೇ ಶಕ್ತಿ. ಅದು ಆ ಮನುಷ್ಯನಿಗೆ ಮೋಸ ಮಾಡೋದೇ ಗೊತ್ತಿಲ್ಲ, ಅದೇ ಪ್ರಾಬ್ಲಮ್. ಗೊತ್ತೇ ಇಲ್ಲ ಅವ್ರಿಗದು. ಬಿಡಮ್ಮ, ಆಯ್ತು, ನಿಂಗೆ ಒಳ್ಳೇದಾಗಲಿ ಬಿಡಮ್ಮ, ನೀನು ನನ್ನನ್ನು ಬೈದ್ಯಾ, ನಿಂಗೆ ಒಳ್ಳೇದಾಗತ್ತೆ ಬಿಡಮ್ಮ, ಒಳ್ಳೇದಾಗಲಿ. ಆ ಥರ ಮನಸ್ಸು, ಆ ಥರ ಮನಸ್ಸಿನ ಮನಸ್ಥಿತಿಯ ಮನೆಯವರು, ಅಕ್ಕ ಅವರು ಅಷ್ಟೇ. ನಾನು ನೋಡ್ದಂಗೆ
ಇನ್ನೊಬ್ಬರಿಗೆ ಹಿಂಗೆ ಅನ್ನ ಹಾಕ್ತಾನೆ ಇರ್ತಾರೆ. ಆ ಶಕ್ತಿನೇ ಇವತ್ತು ಇಲ್ಲಿವರೆಗೂ ಕರ್ಕೊಂಬಂದು ನಿಲ್ಲಿಸಿದೆ. ಇವತ್ತು ನೀವೆಲ್ಲ ಕೊಡೋ ಒಂದೊಂದು ಮತ ತುಂಬಾ ಅಮೂಲ್ಯವಾದ್ದು ಮತ ಬಾಂಧವರೇ. ದಯಮಾಡಿ ನಿಮ್ಮ ಸಮಯನ ಈ ಬಿಸಿಲು ಇದ್ರ ಮಧ್ಯೆ ತಾವು ಬಂದಿರೋದು, ತಮಗೆ ತುಂಬ ದೂರಗಳಿಂದ ಬಂದಿದ್ದೀರಾ. ದಯಮಾಡಿ ಈ ಸರ್ತಿ ಗೀತಕ್ಕ ಅವ್ರಿಗೆ ಗೀತಾ ಶಿವರಾಜ್ ಕುಮಾರ್ ಅಂತ ಇದ್ರ ಮೇಲೆ ಇರುತ್ತೆ ಅಂತ ಕಾಣುತ್ತೆ, ಬ್ಯಾಲೆಟ್ ಬಾಕ್ಸ್ ಮೇಲೆ ಕ್ರಮ ಸಂಖ್ಯೆ 1 ಅಮೃತಾಸ್ತ. ಅವತ್ತಿಂದಲೂ ಗೆಲ್ಸ್ಕೊಂಡು ಬಂದಿದ್ದೀರಾ, ಇವತ್ತು ಕೂಡ ನೀವು ಗೆಲ್ಲಿಸ್ತೀರಾ ಅಂತ ನಾನು ನಿಮ್ಮ ಮುಂದೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ನೀವು ಗ್ಯಾರಂಟಿ ಈ ಮಾತನ್ನ ಬಿಟ್ಕೊಡಲ್ಲ ಅಂತ ಏನು ಹೇಳ್ತೀರಾ? ಇಷ್ಟೋ ಬೋಲ್ನಮ್ಮ. ನಿಮ್ಮೆಲ್ಲರ ಒಗ್ಗಟ್ಟು, ನಿಮ್ಮೆಲ್ಲರ ಆಶೀರ್ವಾದ ಗೀತಕ್ಕ ಅವ್ರ ಮೇಲೆ ಇರಲಿ. ಖಂಡಿತವಾಗ್ಲೂ ಈ ಕ್ಷೇತ್ರಕ್ಕೆ ಒಂದು ಸಣ್ಣ ನೋವಾದ್ರೂ ಮೊದಲು ಮುಂದೆ ನಿಂತ್ಕೊಳ್ಳೋರೆ ಅವರು. ಅವರಿಗೆ ಆ ಶಕ್ತಿ ಇದೆ. ಆ ಶಕ್ತಿ ಇರೋದಕ್ಕೆ ಎಲ್ಲರ ರಾಮ, ರಹೀಮ, ಅಲ್ಲ, ಮಾರಮ್ಮ, ಅಣ್ಣಮ್ಮ ಎಲ್ಲ ದೇವಿಗಳು ಸೇರಿ ಇಲ್ಲಿ ಬಂದು ಕೂತಿದ್ದೀರಾ. ಇವತ್ತು ಆ ಒಂದು ಹೆಣ್ಮಗುಗೆ, ನಿಮ್ಮ ಮನೆ ಮಗುಗೆ ನೀವು ಕೊಡಬೇಕಾಗಿರೋದು ಒಂದೇ ಶಕ್ತಿ. ಆ ಶಕ್ತಿ ಅಂದ್ರೆ ಮತ. ಅದನ್ನ ಕೊಟ್ಟು ಆಶೀರ್ವಾದ ಮಾಡಿ. ಥ್ಯಾಂಕ್ ಯು.